ಸೈಕೈಟ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಫಿಟ್ಸ್ ಬಂದಿದೆ ಅಂತೆಲ್ಲ ಹೇಳಿ ಕಳಿಸಿದ್ದು. ಅದನ್ನೆಲ್ಲ ಎವಾಲ್ಯೂಯೇಟ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಮಾತ್ರ ನಾವು ಕೊಡ್ತಾ ಇರೋದು. ಮೊದಲು ನಿಮಗೆ ಹೆಚ್ಚು ಕಮ್ಮಿ 10-12 ಟ್ಯಾಬ್ಲೆಟ್ ಇತ್ತು ಅಲ್ವಾ, ಇವಾಗ ಜಸ್ಟ್ 4 ಟ್ಯಾಬ್ಲೆಟ್ ಇದೆ, 4-5 ಟ್ಯಾಬ್ಲೆಟ್. ಸೊ ಅದರಲ್ಲಿ ನಿಮಗೆ ಯಾವ ರೀತಿ ಆಗ್ತಿದೆ ಅನ್ನೋದು ನಾನು ನೋಡ್ತಾ ಇರೋದು. ಇವಾಗ ಒಂದೇ ಸಲ ಟ್ರೀಟ್ಮೆಂಟ್, ಒಂದ್ಸಲ BP ಬಂತು, ಒಂದ್ಸಲ ಶುಗರ್ ಬಂತು ಅಂತಂದ್ರೆ ಕಂಟಿನ್ಯೂಸ್ ಫಾಲೋಅಪ್ ಇರಲೇಬೇಕಾಗುತ್ತೆ. ಓಕೆ, ಅಟ್ಲೀಸ್ಟ್ ಮಂತ್ಲಿ ನೋಡಿ, ನಾವು 6 ತಿಂಗಳವರೆಗೂ ನಿಮ್ಮ ಬ್ಲಡ್ ಟೆಸ್ಟ್ ಇದೆ. ಇವತ್ತು ನಾನು ಬ್ಲಡ್ ಟೆಸ್ಟ್ ಹೇಳ್ತೀನಿ, ಯೂರಿನ್ ಟೆಸ್ಟ್ ಹೇಳ್ತೀನಿ, ಹೆಂಗಿದೆ, ಏನಾಗುತ್ತೆ, ಏನಾಗುತ್ತೆ, ಸಿಂಪಲ್ ಆಗಿರೋದು ಮಾಡಿಸ್ಬೇಕಾಗುತ್ತೆ. ಸೊ ಕಿಡ್ನಿಗೆ ಏನು ತೊಂದರೆ ಆಗಿದೆ, ಏನಿರುತ್ತೆ, ಮನುಷ್ಯನ ಬಾಡಿ ಒಳಗಾಗಿರೋದು ಹೊರಗಡೆ ಕಾಣಲ್ಲ. ಓಕೆ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಯಾವು ಕೂಡ ಕಾಣಲ್ಲ. ಅದು ಕಾಣುತ್ತೋ ಕಾಣಲ್ಲ ಅಂತ ನಾವು ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ಓಕೆ, ಅದರಿಂದ ಹೋಗ್ತಾ ಇದೆ. ಬಟ್ ಅದರ್ವೈಸ್ ಓಕೆ, ನಥಿಂಗ್ ಟು ವರಿ. ಇದೊಂದು ಬ್ಲಡ್ ಒಂದು ಕೊಡಿ, ಸ್ಯಾಂಪಲ್. ಒಂದು 3 hours ಆಗುತ್ತೆ. ಒಂದು 1-1.25 ಗಂಟೆ ಆದಮೇಲೆ ಇನ್ನೊಂದ್ಸಲ ನಾನು ಇದನ್ನು ಚೆಕ್ ಮಾಡಕ್ಕೆ ಹೇಳ್ತೀನಿ, BP ಚೆಕ್ ಮಾಡಕ್ಕೆ ಹೇಳ್ತೀನಿ. ಬ್ಲಡ್ ಟೆಸ್ಟ್ ಏನು ಮಾಡಿಲ್ಲಲ್ಲ? ಲಾಸ್ಟ್ ಮಂತ್ ಏನು ಮಾಡಿಸಿದ್ದೆ? ಯಾವ್ದು ಮಾಡಿದ್ದು? ನಮ್ಮ ಅಣ್ಣ ಬಂದಿದ್ದು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ, ಬರೀ ಚೆಕ್ ಮಾತ್ರ ಮಾಡಿಸ್ಕೊಂಡು ಒಂದು ರಿಪೀಟ್ ಮಾಡೋಣ. ಒಂದು ಟೆಸ್ಟ್ ಕರಿತೀನಿ, ಬ್ಲಡ್ ಟೆಸ್ಟ್ ಕರಿತೀನಿ, ಒಂದು ಯೂರಿನ್ ಮಾಡೋಣ. ಓಕೆ, ಸೊ ಕರೆಕ್ಟಾಗಿ ಗೊತ್ತಾಗುತ್ತೆ.